ಪ್ರಧಾನಿ ಮೋದಿಯವರನ್ನ ನೋಡಬೇಕು, ಕಣ್ತುಂಬಿಕೊಳ್ಬೇಕು, ಅವರ ಭಾಷಣವನ್ನ ಆಲಿಸಬೇಕು ಅಂತ ಅದೆಷ್ಟೋ ಜನ ಆತುರತೆಯಿಂದ ಕಾಯ್ತಾ ಇರತಕ್ಕಂಥದ್ದು. ಹೀಗಾಗಿ ಬಾಗಲಕೋಟೆಗೆ ಚುನಾವಣಾ ಪ್ರಚಾರದ ಮತಬೇಟೆಗಾಗಿ ಆಗಮಿಸ್ತಾ ಇರತಕ್ಕಂಥ ಪ್ರಧಾನಿ ಮೋದಿಯವರನ್ನ ನೋಡ್ಬೇಕನ್ನುವಂಥ ಹುಚ್ಚು ಅಭಿಮಾನಿಯೊಬ್ಬರು ಓರ್ವ ವಿದ್ಯಾರ್ಥಿನಿ ಮೋದಿಯವರ ತಮ್ಮ ಸ್ವ ಕೈಯಿಂದನೇ ಸ್ಕೆಚ್ ಮಾಡುವ ಮೂಲಕ ಮೋದಿಯವರ ಚಿತ್ರವನ್ನು ಬಿಡಿಸಿರ್ತಕ್ಕಂಥದ್ದು. ಅವರ ಏನು ಪ್ರಧಾನಿ ಮೋದಿಯವರ ತಾಯಿ ಹೀರಾಬೇನ್ ಅವರಿಂದ ಸ್ವೀಟನ್ನು ತಿನ್ನಿಸ್ತಾ ಇರ್ತಕ್ಕಂಥ ಒಂದು ಚಿತ್ರವನ್ನು ಬಿಡಿಸಿ ಮೋದಿಯವರ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಪ್ರಧಾನಿ ಮೋದಿ ಅಂದರೆ ಸಾಕಷ್ಟು ಜನರಿಗೆ ಅದೆಷ್ಟೋ ಪ್ರೀತಿ, ಉತ್ಸಾಹ ಅನ್ನೋದು ಇದಕ್ಕೆ ಸಾಕ್ಷಿ ಆಗಿರ್ತಕ್ಕಂಥದ್ದು. ಈ ವಿದ್ಯಾರ್ಥಿನಿ ಏನು ನಾಗರತ್ನ ಮೇಟಿ ಅನ್ನುವಂಥ ವಿದ್ಯಾರ್ಥಿನಿ, ಇವರು ಬಾಗಲಕೋಟೆಯ ನವನಗರದ ವಿದ್ಯಾರ್ಥಿನಿಯಾಗಿದ್ದಾರೆ. ಏನು ಡಿಪ್ಲೊಮಾ 4th ಸೆಮೆಸ್ಟರ್ನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ನಾಗರತ್ನ ಮೇಟಿ ಅವರಿಗೆ ಮೋದಿ ಅಂದರೆ ಅದೆಲ್ಲಿಲ್ಲದ ಪ್ರೀತಿ. ಹೀಗಾಗಿ ಮೋದಿ ಅವರನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು, ಅವರ ಭಾಷಣವನ್ನು ಆಲಿಸಬೇಕು ಅನ್ನುವಂಥ ಹುಚ್ಚು ಅಭಿಮಾನದಿಂದ ಈ ಮುಖ್ಯ ವೇದಿಕೆಗೆ ಬಂದಿರತಕ್ಕಂಥದ್ದು. ನಾಗರತ್ನ ಮೇಟಿಯವರು ಮೊದಲಿನಿಂದಲೂ ಅಂದರೆ ವಿದ್ಯಾರ್ಥಿ ದೆಸೆಯಿಂದಲೇ ಮೋದಿಯವರ ಅಭಿಮಾನಿಯಾಗಿ ಬೆಳೆದಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಚಿತ್ರಗಾರ್ತಿಯಾಗಿರ್ತಕ್ಕಂಥ ನಾಗರತ್ನ ಮೇಟಿ ತಮ್ಮ ಚಿತ್ರದ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಅವರು ನಾಗರತ್ನ ಅವರು ತಮ್ಮ ಸ್ವ ಕೈಯಿಂದನೇ ಸುಮಾರು 6 ಗಂಟೆಗಳ ಕಾಲ ಸತತವಾಗಿ ಈ 6 ಗಂಟೆಗಳ ಕಾಲ ಈ ಚಿತ್ರವನ್ನು ಬಿಡಿಸಲಿಕ್ಕೆ ಸಮಯವನ್ನು ತಗೊಂಡಿರ್ತಕ್ಕಂಥದ್ದು. ತಾಯಿ ಹೀರಾಬೇನ್ ಅವರಾಗಿರ್ಬೋದು ಮತ್ತು ಅವರ ಮೋದಿಯವರ ತಾಯಿ ತಮ್ಮ ಮೋದಿಯವರಿಗೆ ತಲೆಯ ಮೇಲೆ ಕೈ ಇಟ್ಟು ಸಿಹಿಯನ್ನು ತಿನ್ನಿಸ್ತಾ ಇರತಕ್ಕಂಥ ಫೋಟೋವನ್ನು ಇವರು ಚಿತ್ರವನ್ನು ಬಿಡಿಸಿರ್ತಕ್ಕಂಥದ್ದು. ನಿಜಕ್ಕೂ ಇಂತಹ ಸಾಕಷ್ಟು ಅಭಿಮಾನಿಗಳು ಮೋದಿಯವರ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವತಃ ಆ ವಿದ್ಯಾರ್ಥಿನಿಯನ್ನು ನಾನು ಮಾತಾಡಿಸ್ತೀನಿ. ಅಮ್ಮ, ಯಾಕೆ ನೀವು ಈ ಚಿತ್ರವನ್ನು ಬಿಡಿಸ್ಬೇಕನ್ನಿಸ್ತು? ಯಾಕೆ ಮೋದಿಯವ್ರ ಬಗ್ಗೆ ಅಷ್ಟು ಇಷ್ಟ ನಿಮ್ಗೆ? ಅಂದ್ರೆ ರೀ, ನಂಗೆ ಮೋದಿ ಅಂತಂದ್ರೆ ನಾನು ಸಣ್ಣಕ್ಕಿಂತನೂ ಮೋದಿ ಅಂದ್ರೆ ಭಾಳ ಇಷ್ಟ ರೀ. ಅಂದ್ರೆ ನನ್ನ ಜೀವ ಹಂಗೆ ನಮ್ಮ ಮೋದಿನೂ ಹಂಗೆ ನಾನು ಭಾಳ ಇಷ್ಟಪಡ್ತೀನಿ. ನಮ್ಮ ಮಮ್ಮಿನ ಇಷ್ಟಪಡ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ಮೋದಿನ ಭಾಳ ಇಷ್ಟಪಡ್ತೀನಿ ರೀ. ಅಂದ್ರೆ ಅವ್ರು ನಮ್ಮ ಎಷ್ಟು ಬಡ ರಾಷ್ಟ್ರ ಐತ್ರಿ ಫಸ್ಟ್. ಈಗ ನೋಡಿರಿ, ಇಲ್ಲಿ ಯಾರು ಬಡ ರಾಷ್ಟ್ರ ಅಂತಂದವರೇ ಸಹಾಯ ಕೇಳತ್ತಾರ ನಮ್ಮ ಭಾರತಕ್ಕೆ. ಅಷ್ಟು ಮಟ್ಟಿಗೆ ನಮ್ಮ ಮೋದಿಜಿಯವ್ರು ಬೆಳೆಸ್ಯಾರ. ಮತ್ತು ಅವ್ರದ್ದು ಏನು ಉದ್ದೇಶ ಅಂತಂದ್ರೆ ನಿರುದ್ಯೋಗಿಗಳನ್ನು ಉದ್ಯೋಗಿಗಳು ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಐತಿ. ನಂಗೆ ಅದಕ್ಕೆ ಅವ್ರು ಭಾಳ ಇಷ್ಟ ಆಗ್ತಾರೆ. ನಾ ಮುಂದೊಂದು ದಿನ ಬೆಳೆದ್ರೂ BJP ಒಳಗೆ ಬೆಳೆಯೋದೈತಿ, ಮೋದಿಜಿ ಗತ್ಲೆನ ಆಗ್ಬೇಕು ಅನ್ನೋದೈತಿ. ಏನೋ ಒಟ್ಟು ಕನಸು ಐತಿ, ಮೋದಿಜಿ ಗತ್ಲೆ ಆಗ್ಬೇಕು ಅನ್ನೋದು ಭಾಳ ಐತಿ. ಈ ಚಿತ್ರ ಬಿಡಿಸ್ಬೇಕಾದ್ರೆ ಏನು ನಿಮ್ಮ ಮೈಂಡಲ್ಲಿ ಕಲ್ಪನೆ ಬಂದಿರತಕ್ಕಂಥದ್ದು ಏನು? ಯಾವ ರೀತಿ ಕಲ್ಪನೆಯಿಂದ ಈ ಚಿತ್ರವನ್ನು ಬಿಡ್ತೀವಿ? ನನ್ನ ಅಂದರೆ ಇದೇ ಫಸ್ಟ್ ವರ್ಷ ನಾ ಬಂದಿದ್ದೆ. ಹೋದ ವರ್ಷ ನಂಗೆ ಬರೋಕ್ಕಾಗಲಿಲ್ಲ, ಇನ್ನೂ ಸಣ್ಣಕ್ಕಿದ್ದಂತ ಮನ್ಯಾಗ ಕಳಿಸ್ಲಿಲ್ಲ. ಅಂದರೆ ಈ ಸಲಿನಾದ್ರು ನಾನು ಹೋಗ್ಬೇಕು, ಅವ್ರ ಕಡೆ ಅಂತ ನನ್ನ ಡ್ರಾಯಿಂಗ್ ಇಸ್ಕೋಬೇಕು ಅನ್ನೋದೇನೋ ನನಗೆ ಹುರುಪು. ಅದಕ್ಕೆ ನಾ 6 ತಾಸು ಫುಲ್ ಶನಿವಾರ 1 ಡೇ ಫುಲ್ ಕೂತು ತೆಗ್ದೀನಿ ರೀ. ಆದ್ರೂ ಅದು ಕರೆಕ್ಟ್ ಆಗಲಿಲ್ಲ ರೀ. ನಿನ್ನೆ ಒಂದು ದಿವ್ಸ ಊಟ ಎಲ್ಲ ಬಿಟ್ಟು 6 ತಾಸು ಕಂಟಿನ್ಯೂ ಕುಂತು ತೆಗೆದೆ, ನೀಟ್ ಆತ್ರಿ. ಹೋಗಿ ಫ್ರೇಮ್ ಹಾಕಿಸ್ಕೊಂಬಂದೆ. ಅವರಾಗೆ ಕರೆದು ನನ್ನ ಡ್ರಾಯಿಂಗ್ ಇಸ್ಕೊಂಡ್ರೆ ಇನ್ನೂ ಭಾಳ ಖುಷಿ ಆಗ್ತೈತೆ ರೀ. ಇಷ್ಟು ಹೊತ್ತು ಕುಂತು ಮಾಡಿದಕ್ಕೂ ಸಾರ್ಥಕ ಅನಿಸ್ತೈತೆ. ಪರ್ಮಿಷನ್ ಕೊಟ್ಟಿದ್ದಾರೆ ಈಗ? ಹಾಂ ರೀ, ಚರಂತಿ ಮಠ್ ಸರ್ ಕೊಟ್ಟಾರಿ. ಮತ್ತು ಪಾಸನ್ನು ಕೊಟ್ಟಾರಿ, VIP ಪಾಸ್ ಅಂತ ಕೊಡ್ತಾರಿ, ಅದನ್ನ ಕೊಟ್ಟಾರಿ. ಅವ್ರು ಕರಿಬೇಕಲ್ಲ ರೀ ಸರ್. ಎಲ್ಲಿಂದ ಬಂದಿರಮ್ಮ? ಏನು ವ್ಯಾಸಂಗ ಮಾಡ್ತೀರಿ ನೀವು? ಎಷ್ಟನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತೀರಿ? ನಾನು ನವನಗರದಾಗ 42 ಸೆಕ್ಟರ್ ನಂಬರ್ದಾಗ ಇರೋದ್ರಿ. ನಾನು ಡಿಪ್ಲೊಮಾ 4th ಸೆಮ್ನಾಗ ಓದಾತೀನಿ, ENC ರೀ. ಹಾಂ. ಯಾಕೆ ನಿಮ್ಗೆ ಮೋದಿ ಇಷ್ಟ ಅನಿಸ್ತು? ಅಂದ್ರೆ ಈಗ ನೀವು ಎಜುಕೇಶನ್ ಕಲಿತಿದ್ದೀರಿ, ಇನ್ನು ಈಗಲೇ ಮೋದಿಯವ್ರ ಬಗ್ಗೆ ಅಷ್ಟಿಷ್ಟ, BJP ಸೇರ್ಬೇಕನ್ನುವಂಥದ್ದು ಕೂಡ ಮಾತನಾಡಿದ್ದೀರಿ. ಅದು ಏನೋ ಹುಚ್ಚು ರೀ ನಂಗೆ ಮೋದಿ ಅಂತಂದ್ರೆ. ಅವ್ರು ಮಾಡೋ ಕೆಲಸ ಆಗಿರಲಿ, ಅವರು ಮಾತಾಡೋ ರೀತಿ ಆಗಿರಲಿ, ನಂಗೆ ಭಾಳ ಇಷ್ಟ ಆಗ್ತೈತೆ ರೀ. ಅವರು ಯಾವತ್ತೂ ನಿಯತಿಂತನ ಬಂದಾರಿ. ನಾ ಮೋಸ ಮಾಡ್ಬೇಕು, ನಾ ಅಷ್ಟು ರೊಕ್ಕ ಇಟ್ಕೋಬೇಕು, ಹಂಗೇನು ಅವ್ರ ಮನಸ್ಸಿನಾಗ ಇಲ್ಲೇ ಇಲ್ಲ ರೀ. ಏನು ಮಾಡಿದ್ರು ಅವ್ರು ದೇಶಕ್ಕೋಸ್ಕರ ಮಾಡ್ತಾರೆ. ಅದಕ್ಕೆ ನಂಗೆ ಭಾಳ ಇಷ್ಟ ಆಗ್ತಾರೆ ರೀ ಅವ್ರು. ಈ ಚಿತ್ರವನ್ನು ಕೊಡ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದೆಯಮ್ಮ? ಪರ್ಮಿಷನ್ ಅಂದಾರಿ, ಸೆಕ್ಯೂರಿಟಿ ಬಿಟ್ಟರೆ ಕೊಡಿಸ್ತೀನಿ ಅಂತ ಅಂದಾರಿ. ಇಲ್ಲ ಅಂತಂದ್ರೆ ಚರಂತಿ ಮಠ್ ಸರ್ ನಾನು ಕೊಡ್ತೀನಿ ಅಂತಂದಾರಿ. ಇದಿಷ್ಟು ನಾಗರತ್ನ ಮೇಟಿ ಎನ್ನುವಂಥ ವಿದ್ಯಾರ್ಥಿನಿ ಹೇಳುವಂಥದ್ದು. ಅಂದರೆ ಮೋದಿಯವರಂತಂದರೆ ನನಗೆ ಹುಚ್ಚು ಪ್ರೀತಿ. ಹೀಗಾಗಿ ನಾನು ನನ್ನ ನಿನ್ನೆಯ ದಿನ ಸುಮಾರು 6 ಗಂಟೆಗಳ ಕಾಲ ಈ ಚಿತ್ರವನ್ನು ಬಿಡಿಸಲಿಕ್ಕೆ ಸಮಯವನ್ನು ತಗೊಂಡಿರತಕ್ಕಂಥದ್ದು. ನನ್ನ ಕೈಯಾರೆ ಮೋದಿಯವರಿಗೆ ಇದನ್ನು ಕೊಡಬೇಕನ್ನುವಂಥ ಆಸೆ ಇದೆ. ಆದರೆ ಪರ್ಮಿಷನ್ ಕೊಟ್ಟರೆ ಖಂಡಿತವಾಗಿಯೂ ಕೊಡ್ತೇನೆ. ಮೋದಿಯವರನ್ನು ಕೊಟ್ಟು ನಾನು ಹತ್ತಿರದಿಂದ ಕಣ್ತುಂಬಿಕೊಳ್ಳುತ್ತೇನೆ ಅನ್ನುವಂಥದ್ದು ಈ ನಾಗರತ್ನ ಮೇಟಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ TV, ಬಾಗಲಕೋಟೆ.